ನೋಡಿ, ಪ್ರಕೃತಿ ಮನಸ್ಸು ಮಾಡಿದರೆ ಯಾವುದೇ ಸಮಸ್ಯೆಗಳನ್ನು 2 ನಿಮಿಷದಲ್ಲಿ ಪರಿಹಾರ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕೆ ಆರ್ ಎಸ್ನಿಂದ ನೀರು ಬಿಡ್ತಾ ಇದ್ದಾರೆ ತಮಿಳುನಾಡಿಗೆ. ಎಷ್ಟು ಗಲಾಟೆ ಆಯಿತು. ಈಗ ಕೇಳಿ, ಎಷ್ಟು ಬೇಕು ನೀರು. ಮಂಡ್ಯ ಮೈಸೂರಿನಾದ್ಯಂತ ಉತ್ತಮ ಮಳೆ ಆಗ್ತಾ ಇದೆ. ಕೆ ಆರ್ ಎಸ್ ತುಂಬಿ ಹರಿತಾ ಇದೆ. ಅಂದರೆ ಕೆ ಆರ್ ಎಸ್ಗೆ ಒಳಹರಿವು ಜಾಸ್ತಿ ಆಗಿದೆ. ಕೆ ಆರ್ ಎಸ್ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ. ಡ್ಯಾಮ್ನ 10 ಗೇಟ್ ಮೂಲಕ 10,000 ಕ್ಯೂಸೆಕ್ಸ್ ನೀರು. ಮೊನ್ನೆ ಅಷ್ಟೇ ಹೇಳ್ತಾ ಇದ್ರು 1,000 ಕ್ಯೂಸೆಕ್ಸ್ ಬಿಡಿ ಅಂತ. 10,000 ಕ್ಯೂಸೆಕ್ಸ್ ಬೇಕಾ ನೀರು? ಅದಕ್ಕೆ ಪ್ರಕೃತಿ ನೈಸರ್ಗಿಕ ನ್ಯಾಯ ಅಂತ ಕರಿತೀವಿ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅದು. ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾದಲ್ಲಿ ರಮಣೀಯ ದೃಶ್ಯ ಸರಿಯಾಗಿದೆ. ಫುಲ್ ಫ್ರೇಮ್ ತಗೊಳ್ಳಿ, ನೋಡ್ಕೊಳ್ಳಿ. ಆಮೇಲೆ ನಮ್ಮದೊಂದು ವಾಕ್ಥ್ರೂ ಮಾಡಿದ್ದಾರೆ ಅಲ್ಲಿ. ವಾಹ್, ಏನು ಚಂದ ರೀ. ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಕೆಆರ್ಎಸ್ ಭರ್ತಿ ಅಂಚಿಗೆ ತಲುಪಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆಯಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ದಿನದಿಂದ ದಿನಕ್ಕೆ ಕೆಆರ್ಎಸ್ ಡ್ಯಾಮ್ಗೆ ಬರ್ತಿರುವಂಥ ಒಳ ಹರಿವಿನ ಪ್ರಮಾಣವು ಕೂಡ ಏರಿಕೆ ಆಗಿರುವಂಥದ್ದು. ಇವತ್ತು 50,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಮತ್ತೊಂದೆಡೆ 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆಆರ್ಎಸ್ ಜಲಾಶಯ ಈಗಾಗಲೇ 120 ಅಡಿ ಭರ್ತಿಯಾಗಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಸಂಜೆ ವೇಳೆಗೆ ಈ ನೀರಿನ ಪ್ರಮಾಣ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ಕಾವೇರಿ ನದಿ ಪಾತ್ರದಲ್ಲಿ ಸಾಕಷ್ಟು ಆತಂಕದ ವಾತಾವರಣವು ಕೂಡ ನಿರ್ಮಾಣ ಆಗಿರುವಂಥದ್ದು. ಸುಮಾರು 92 ಗ್ರಾಮಗಳಲ್ಲಿ ನೆರೆಯ ಭೀತಿ ಶುರುವಾಗಿದೆ. ಒಂದೆಡೆ ನೆರೆಯ ಭೀತಿ ಆದರೆ ಮತ್ತೊಂದೆಡೆ ಪ್ರವಾಸಿ ತಾಣಗಳಲ್ಲಿ ಕಾವೇರಿ ಮಾತೆ ಕೈ ಬೀಸಿ ಪ್ರವಾಸಿಗರನ್ನು ಕರೀತಾ ಇರುವಂಥ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಡ್ಯಾಮ್ನಿಂದ ಹಾಲ್ನೊರೆಯಂತೆ ಉಕ್ಕಿ ಕಾವೇರಿ ಮಾತೆ ಹರಿದೋಗ್ತಾ ಇರುವಂಥ ರುದ್ರ ರಮಣೀಯ ದೃಶ್ಯಗಳನ್ನು ನೋಡೋದಕ್ಕೆ ಇಲ್ಲಿ ಸಿಗ್ತಾ ಇದೆ. ಏನು ವೀಕ್ಷಕರು ಮನೆಯಲ್ಲಿರ್ತಾರೆ ಅಂಥವ್ರಿಗೆ ಈ ದೃಶ್ಯವನ್ನು ತಲುಪಿಸೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ರುದ್ರ ರಮಣೀಯ ದೃಶ್ಯವನ್ನು ಸೆರೆ ಮಾಡಿ ಪ್ರಸಾರ ಮಾಡಲಾಗ್ತಾ ಇರುವಂಥದ್ದು. ಈಗಾಗಲೇ ಕೆಆರ್ಎಸ್ ಡ್ಯಾಮ್ನಿಂದ 10 ಗೇಟ್ಗಳಲ್ಲಿ 15,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ. ಪರಿಣಾಮ ಮನಮೋಹಕ ದೃಶ್ಯಗಳು ನಮಗೆ ಈ ಡ್ಯಾಮ್ನ ಮುಂಭಾಗ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೊಂದೆಡೆ ಸಾಕಷ್ಟು ತಾಣಗಳಲ್ಲಿ ಅಂದರೆ ಏನು ಕಾವೇರಿ ನದಿ ಪಾತ್ರದ ಪ್ರವಾಸಿ ತಾಣಗಳಲ್ಲಿ ಕಾವೇರಿ ಮಾತೆ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇರುವಂಥದ್ದು. 2 ವರ್ಷಗಳ ಬಳಿಕ ಈ ಪ್ರಮಾಣದ ನೀರು ಕಾವೇರಿ ನದಿಯಲ್ಲಿ ಹೋಗ್ತಾ ಇರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಈ ಒಂದು ದೃಶ್ಯವನ್ನು ನೋಡಿ ಏನು ಖುಷಿಯನ್ನು ಪಡ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕಾವೇರಿ ನದಿ ಪಾತ್ರದಲ್ಲಿ ಒಂದೆಡೆ ಏನು ಪ್ರವಾಹದ ಭೀತಿ ಎದುರಾಗಿದೆ. ಮತ್ತೊಂದು ಕಡೆ ಏನು ರುದ್ರ ರಮಣೀಯ ಮನಮೋಹಕ ದೃಶ್ಯಗಳು ಕಾವೇರಿ ನದಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೀವು ಮಂಗಳ ಗ್ರಹಕ್ಕೆ ಬೇಕಿದ್ರೂ ಕೂಡ ಒಂದು 500-600 ಕೋಟಿ ಖರ್ಚು ಮಾಡಿದರೆ ಹೋಗ್ಬೋದು. ನಾವು ಹೋಗಿದ್ದೀವಿ ಕೂಡ, ಅಂದರೆ ಅಲ್ಲಿಗೆ ಕಳಿಸಿದ್ದೀವಿ. ಇವನ್ ಸೂರ್ಯನ ಹತ್ರ ಹೋಗುವಂಥ ಪ್ರಯತ್ನಗಳು ಇತ್ತೀಚೆಗೆ ಆಯಿತು. ಆದರೆ ನೋಡಿ, ಭೂಮಿಯ ಕೆಳಗೆ ಹೋಗೋದಕ್ಕೆ ಕಷ್ಟ, ಸಮುದ್ರದ ಕೆಳಗೆ ಹೋಗೋದಕ್ಕೆ ಕಷ್ಟ. 1 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ ನಮಗೆ. ಅದೊಂದು ವಿಚಿತ್ರ ನೋಡಿ, ವಿಧಿಯಾಟ. ಹಾಗಾಗಿ ಅಲ್ಲಿ ಮಣ್ಣು ಬಿದ್ದಿದೆಯಲ್ಲ, ಅದನ್ನು ತೆಗೆಯೋದು ಅಷ್ಟು ಸುಲಭ ಅಲ್ಲ. ಸೈನ್ಯ ಬಂದರೂ ಕೂಡ ಅಷ್ಟು ಸುಲಭ ಅಲ್ಲ. ಮಣ್ಣು ತೆಗಿಬೇಕು ಅಂತಂದರೆ ನಿಮ್ಗೆ ಅರ್ಥ ಆಯ್ತಲ್ಲ, ಒಮ್ಮೆಲೆ ಒಂದು ಕೊಳವೆ ಬಾವಿಯಲ್ಲಿ ಮಗು ಬಿದ್ದರೆ ನೀವು ಅದನ್ನು ಫಿಸಿಕಲಿ ಯಾವ ರೀತಿ ತೆಗಿಬೇಕು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆದರೆ ನಮ್ಮ ಎಲ್ಲರ ಆಶಯ ಅರ್ಜುನ ಬದುಕಿ ಬರಲಿ ಅನ್ನುವಂಥದ್ದು. ಇದರ ನಡುವೆ ನಮ್ಮ ರಿಪಬ್ಲಿಕ್ ಕನ್ನಡದ ರಿಪೋರ್ಟರ್ ನಾಗೇಂದ್ರ ಬಾಬು ಅವರು ಸ್ವತಃ ಆಸ್ತೆ ವಹಿಸಿ ಅಲ್ಲಿ 25,000, 10,000 ಅದೆಲ್ಲ ಕೊಡಿಸ್ತಾ ಇರುವಂಥದ್ದು. ಬಟ್ಟೆ ಬರೆ ಎಲ್ಲ ಕೊಡಿಸಿದ್ದಾರೆ. ಸರ್ಕಾರದ ಬೇರೆ ಬರುತ್ತೆ, ಮತ್ತು ಸ್ಪಾಟ್ ಡೆತ್ ಅವರಿಗೆ 5 ಲಕ್ಷ ಕೊಡ್ತಾ ಇದ್ದಾರೆ. ಬನ್ನಿ, ಈಗ ಇದೆಲ್ಲ ಸುದ್ದಿಗಳ ನಡುವೆ ಉಡುಪಿಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ. ಉಡುಪಿ ಜಿಲ್ಲೆಯಾದ್ಯಂತ ಸತತವಾಗಿ ಸುರಿತಾ ಇರುವ ರಣಭೀಕರ ಮಳೆಗೆ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಬೈಂದೂರಿನಲ್ಲಿ ವರ್ಷಧಾರೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಬೈಂದೂರಿನ ಕಂಪ್ಲೀಟ್ ಚಿತ್ರಣ ಇದೀಗ ಡ್ರೋನಲ್ಲಿ ಸೆರೆಯಾಗಿದೆ. ಹೇಗಿದೆ ಮಳೆ ನೋಡಿ, ಯಾವ ಥರ ಕಾಣ್ತಾ ಇದೆ ನೋಡಿ. ಕಂಪ್ಲೀಟ್ ಇಡೀ ಬೈಂದೂರು ನೋಡಿ 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 ನೋಡಿ. ಅದು ಒಂದು ಬ್ರಿಡ್ಜು ಹಿಂಗೆ ಕಾಣ್ತಾ ಇದೆ ನೋಡಿ. ಮಳೆ 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 ಮಳೆ. ಓಕೆ,
ಈಗ ಶಿರೂರಲ್ಲಿ 7 ಜನ ಮೃತಪಟ್ಟಿದ್ದಾರೆ ಮತ್ತು 2 ಲಾರಿ ಗಂಗಾವಳಿ ನದಿಗೆ ಬಿತ್ತು. ಆಮೇಲೆ ದೊಡ್ಡ ಒಂದು 30 ಅಡಿಯ ಒಂದು ಕಲ್ಲು, ದೊಡ್ಡ ಕಲ್ಲು ಆ ಗಂಗಾವಳಿ ನದಿಗೆ ಬಂದು ಬೀಳುತ್ತೆ. ಆ ನದಿಗೆ ಬಂದು ಆ ಗಂಗಾವಳಿಯ ನದಿಗೆ ಬಿದ್ದಾಗ ಆ ಕಲ್ಲಿನ ರಭಸಕ್ಕೆ ಎದ್ದಂಥ ನೀರಿದೆಯಲ್ಲ, ಸುನಾಮಿ ಥರ ಪಕ್ಕದ 5 ಮನೆಗಳನ್ನು ಕೊಚ್ಕೊಂಡು ಹೋಗುತ್ತೆ. ಅಲ್ಲಿ ಪಾಯ ಬಿಟ್ಟರೆ ಬೇರೇನು ಕಾಣ್ತಾ ಇಲ್ಲ. ಈಗ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಇವತ್ತು ಸದನ ಇಲ್ಲ, ರಜಾ. ಅಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ, ಶಾಸಕರಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ ಮುಖ್ಯಮಂತ್ರಿಗಳೆಲ್ಲ ಭೇಟಿ ಕೊಡಬೇಕಾಗಿತ್ತು. ಈಗ ಕುಮಾರಸ್ವಾಮಿ ಕೊಟ್ಟಿದ್ದಾರಲ್ಲ, ಒಂದು ರೀತಿಯಲ್ಲಿ ಪುಕ್ಕು ಶುರುವಾಗಿದೆ ಎಲ್ಲರೂ ಕೂಡ. ಅವರು ಭೇಟಿ ಕೊಟ್ಟುಬಿಟ್ರು ಅಂತೇಳಿ ಅದನ್ನು ಡಿ ಕೆ ಶಿವಕುಮಾರ್ ಕೇಳಿದಾಗ ಡಿ ಕೆ ಶಿವಕುಮಾರ್ ಹೇಳಿದ್ರು, ಏನೋ CRPF ತಂಡದೊಂದಿಗೆ ಬಂದ್ರಾ, ಸೈನ್ಯದೊಂದಿಗೆ ಬಂದ್ರಾ, ಹಂಗೇನು ಬಂದಿಲ್ಲಲ್ವಾ ಅಂತೇಳಿ ಒಂದು ರೀತಿಯಲ್ಲಿ ಒಂದು ಉರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಗುಡ್ಡ ಕುಸಿತ ದುರಂತದಲ್ಲೂ ರಾಜಕೀಯ, ನಾಯಕರ ಮಧ್ಯೆ ಶಿರೂರು ವಿಸಿಟ್ ಪಾಲಿಟಿಕ್ಸ್. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿದಿದೆ. ಒಂದ್ ಕಡೆ ರಕ್ಷಣಾ ಕಾರ್ಯ ನಡೆದಿದೆ. ಈ ಮಧ್ಯೆ ರಾಜ್ಯದ ನಾಯಕರ ನಡುವೆ ವಿಸಿಟ್ ಪಾಲಿಟಿಕ್ಸ್ ಪ್ರಾರಂಭವಾಗಿದೆ. ಹೌದು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಶಿರೂರು ಗ್ರಾಮಕ್ಕೆ ಭೇಟಿ ಕೊಟ್ಟರು. ದುರಂತ ನಡೆದ ಸ್ಥಳದಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಿದ್ರು. ಗುಡ್ಡ ಕುಸಿತ ಪ್ರದೇಶ ವೀಕ್ಷಿಸಿದ ಕುಮಾರಸ್ವಾಮಿ ಜಿಲ್ಲಾಧಿಕಾರಿಯಿಂದ ಮಾಹಿತಿ ಪಡೆದರು. ಇಷ್ಟೆಲ್ಲ ಆದ್ಮೇಲೆ ಅವೈಜ್ಞಾನಿಕ ಕಾಮಗಾರಿಯಿಂದ ಗುಡ್ಡ ಕುಸಿದಿದೆ ಅಂತ ಆರೋಪಿಸಿದ್ರು. ಕೇಂದ್ರದಿಂದ ಪರಿಹಾರ ಒದಗಿಸುವ ಪ್ರಯತ್ನ ಮಾಡ್ತೀನಿ ಅಂದ್ರು. ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೇ ನಾನು ಯಾರಿಗೂ ದೋಷ ಕೊಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಉಳುವಾರೆ ಅಂತಕ್ಕಂಥ ಗ್ರಾಮದಲ್ಲಿ 5 ಮನೆಗಳು ಮುಳುಗೋಗಿರ್ತಕ್ಕಂಥದ್ದೇನಿದೆ, ಅವರಿಗೆ ಪುನರ್ವಸತಿ ಸೌಕರ್ಯ ತಕ್ಷಣಕ್ಕೆ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಅಂತಕ್ಕಂಥ ಜಿಲ್ಲಾಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಅವರಿಗೆ ಶಾಶ್ವತವಾದಂಥ ಒಂದು ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅವರಿಗೆ ಒಂದು ಒಳ್ಳೆಯ ಒಂದು ರೀತಿಯ ಒಂದು ಸಹಾಯವನ್ನು ಮಾಡತಕ್ಕಂಥ ಸರ್ಕಾರ ಎಲ್ಲ ಕ್ರಮ ತೆಗೆದುಕೊಳ್ತಾ ಇದೀವಿ ಅನ್ನೋದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ಭೇಟಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕೆ ಇಳಿದಿದ್ದಾರೆ. ಇವತ್ತು ಕುಮಾರಸ್ವಾಮಿ ಆದ್ರೆ ನಾಳೆ ತಾವು ಘಟನೆ ನಡೆದಿರುವ ಸ್ಥಳಕ್ಕೆ ಭೇಟಿ ಕೊಡೋದಾಗಿ ಹೇಳಿದ್ರು. ಅದಕ್ಕೆ ಸರ್ಕಾರ ಮನೆ ಬಿದ್ದಿರಲಿ, ರಸ್ತೆಗಳ ಹಾಳಾಗಿರ್ಲಿ, ಏನೇ ಮಾಡಿದ್ರು ಕೂಡ ಅವರೆಲ್ಲ ಈಗಾಗಲೇ ಪರಿಹಾರ ರೂಪದಲ್ಲಿ ಕೆಲಸ ಪ್ರಾರಂಭ ಹೋಗ್ಲಿ ಪಾಪ. ಇದಲ್ಲದೆ ಕುಮಾರಸ್ವಾಮಿ ಅಂಕೋಲ ಭೇಟಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ರು. ಕುಮಾರಸ್ವಾಮಿ ಎಲ್ಲಿ ಫೀಲ್ಡ್ಗಿಳಿದಿದ್ದಾರೆ, ಸೈನಿಕರನ್ನ ಕರೆತಂದು ಫೀಲ್ಡ್ಗಿಳಿಯಬೇಕಿತ್ತು ಅಂತ ಲೇವಡಿ ಮಾಡಿದ್ರು. ಒಟ್ನಲ್ಲಿ ಜನರು ಒಂದ್ ಕಡೆ ನರಳ್ತಾ ಇದ್ರೆ, ಭೇಟಿ ನೀಡೋದ್ರಲ್ಲೂ ನಾಯಕರು ರಾಜಕಾರಣಕ್ಕೆ ಇಳಿದಿರೋದು ಮಾತ್ರ ವಿಷಾದನೀಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.